ನಮಸ್ಕಾರ, ನಿಮ್ಮ ಪಯಣ ಸರಣ್ ಜೊತೆ. ವೆಲ್ಕಮ್ ಟು ಪಯಣ ವಿತ್ ಸನನ್. ಈಗ ನಾವು ಎಲ್ಲಿಗೆ ಹೊರಟಿದೀವಿ ಅಂದ್ರೆ ತಮಿಳುನಾಡಲ್ಲಿರುವ ಜವ್ವಾದು ಹಿಲ್ಸ್ಗೆ. ಇದು ಒಳ್ಳೆ ಚೆನ್ನಾಗಿರೋ ಜಾಗ. ಎಲ್ಲ ರೈಡರ್ಸ್ ಬೆಳಗ್ಗೆ ಓಡ್ತಾರಂದ್ರೆ ನಾನು ಮಧ್ಯಾಹ್ನ 2 ಗಂಟೆಗೆ ಹೊರಟಿದ್ದೀನಿ ರೀ. ಟ್ಯಾಂಕ್ ರಾತ್ರಿನೇ ಫಿಲ್ ಮಾಡಿದ್ದೀನಿ. ಆಕ್ಚುಲಿ ಮಧ್ಯರಾತ್ರಿ 3 ಗಂಟೆಗೆ ಓಡೋ ಪ್ಲಾನ್ ಇತ್ತು. ಏನಾಯ್ತಂದ್ರೆ ಮಳೆ ಜೋರಾಗಿ ಬಂದಿರೋ ಕಾರಣ ಓಡಕ್ಕಾಗಿಲ್ಲ ಅಷ್ಟೇ. ಇಷ್ಟೊತ್ತಿಗೆ ಓಡ್ತಾ ಇದ್ದೀನಿ. ಈಗ ಅರ್ಥ ಆಗ್ತೀವಿ ಯಾಕೆ ಎಲ್ಲ ಅರ್ಲಿ ಮಾರ್ನಿಂಗ್ ಓಡ್ತಾರಂತ. ಬಟ್ ಇದು ಎಕ್ಸ್ಪೀರಿಯನ್ಸ್. ಸೊ ಎಲ್ಲರೂ ನಮಸ್ಕಾರ ಒನ್ಸ್ ಅಗೈನ್. ನಾವು ಇವಾಗ ಹೊರಟಿರೋದು ತಮಿಳುನಾಡಲ್ಲಿರುವ ಜವ್ವಾದು ಹಿಲ್ಸ್ಗೆ. ಈಗ ನಾನು ನೈಟ್ ಸೈಡು ಕನಕಪುರ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದ್ದೀನಿ. ಡೆಸ್ಟಿನೇಷನ್ ನೋಡಿ 160 ಕಿಲೋಮೀಟರ್ ಇದೆ ಇಲ್ಲಿಂದ. ಗೂಗಲ್ ಮ್ಯಾಪಲ್ಲಿ 4 ಅವರ್ಸ್ ತೋರಿಸ್ತದೆ. ಲೆಟ್ ಸ್ಟಾರ್ಟ್. ಫಸ್ಟ್ ಬ್ರೇಕು ಮೇ ಬಿ ಹೊಸೂರು ಬಿಟ್ಲಿಂದ ಹೊಸೂರು ಟು ಕೃಷ್ಣಗಿರಿಗೆ ಬ್ರೇಕ್ ತಗೋತೀನಿ. ಸೊ ಅಂಟಿಲ್ ದೆನ್ ಸಿ ಯು ನೆಕ್ಸ್ಟ್ ವಿಡಿಯೋ. ಸಿ ಯು, ಬಾಯ್. ಈಗ ನಾವಿದ್ದೀವಿ ಅತ್ತಿಪ್ಪಲೆ ಗೇಟು. ಎಲ್ಲ ಅತ್ತಿಪ್ಪಲ್ಗೆ ಅಂತಾರೆ. ಆಕ್ಚುಲಿ ಅತ್ತಿಬೆಲೆ ಗೇಟ್. ಯಾಕಪ್ಪ ಟ್ರಾಫಿಕ್ ಅಂತ ಚಿಂತೆ ಮಾಡ್ತಾ ಬಂದ್ರೆ ಎಲ್ಲ ದೀಪಾವಳಿ ಪರ್ಚೇಸಿಂಗ್ ಪಟಾಕಿ ತಗೊಳಕ್ ಬಂದವ್ರಿಗೂ ಅದಕ್ಕೆ ಫ್ಲೈಓವರ್ ಮೇಲೆ ಟ್ರಾಫಿಕ್ ಇದೆ ಹತ್ತಿಬೆಲೆ. ಸೊ ಕೆಳಗಡೆ ಬಂದೆ, ಫ್ರೀ ಇದೆ. ಏನಾದ್ರು ಟೋಲ್ ಅಲ್ಲಿ ಏನ್ ಗತಿನೋ ಗೊತ್ತಿಲ್ಲ. ಯೂಶಲಿ ಫ್ರೀ ಇರುತ್ತೆ ಟೋಲ್, 2 ವೀಲರ್ ಅಲ್ಲ. ನಾನು ಇವಾಗ ಹೊಸೂರು ಜಸ್ಟ್ ಪಾಸ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಯಾಕಂದ್ರೆ ಅವಾಗ ಹೇಳ್ದಂಗೆ ಪಟಾಕಿ ತಗೊಳಕ್ಕೆ ಇಡೀ ಬೆಂಗಳೂರು ತಮಿಳ್ನಾಡಿಗೆ ಬಂದಿದ್ದೇವೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್. ಈಗ ಟೈಮ್ ಆಗಿದೆ ಆಲ್ಮೋಸ್ಟ್ 4 o'clock. ಹೊಟ್ಟೆ ಬೇರೆ ಅನ್ನ ಅಂತ ಕೇಳ್ತಾ ಐತೆ. ಈಗ ಒಳ್ಳೆ ಹೋಟ್ಲು ಎಲ್ಲ ಯಾವ್ದಾದ್ರು ಹೋಟ್ಲು ಸಿಕ್ಕಿದ್ರೆ ಸಾಕು, ನಿಲ್ಸಿ ಊಟ ಮಾಡಬೇಕು. ಸೊ ಸರ್, ಇಲ್ಲಿ ಒಳ್ಳೆ ಘರ್ಕ ಕಾಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಹೋಟ್ಲು ಎಂಟ್ರಿ ಗೊತ್ತಾಗ್ತಿಲ್ಲ ಗುರು. ಸೊ ರೀಚ್ಡ್ ಕೃಷ್ಣಗಿರಿ ಟೋಲ್ ಗೇಟ್. ಕೃಷ್ಣಗಿರಿ ಬೆಟ್ಟ ನೋಡ್ರಿ. ಇಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ಇಯರ್ you go straight and you will go to Salem. Okay, so then now we are heading to the Chennai bypass road. ಸೊ ಗೈಸ್, ಇಲ್ಲಿ ಚಟ್ಟೇರಿ ಅಂತ ಊರು ಬರುತ್ತೆ. ಅಲ್ಲಿ ನೀವು ರೈಟ್ ತಗೋಬೇಕಾಗತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಆನಂದಾಸ್ ಇರುತ್ತೆ, ಶರಣಭವನ್ ಇರುತ್ತೆ ನೋಡಿ. ಇಲ್ಲಿ ನೀವು ರೈಟ್ ತಗೋಬೇಕು. ಓಕೆ, ಸೊ ರೈಟ್ ಯೂ ಟರ್ನ್. ಇನ್ಫ್ಯಾಕ್ಟ್ ರೈಟ್ ಯೂ ಟರ್ನ್ ತಗೊಂಡು ಸನ್ಸೆಟ್ ಆಗ್ತಿದೆ ಗೈಸ್ ನೋಡಿ. ಸೊ ಗೈಸ್, ನೀವು ಕೃಷ್ಣಗಿರಿಯಿಂದ ಚೆನ್ನೈ ರೂಟಲ್ಲಿ ಬರ್ತಾ ಇದ್ರೆ ಎಕ್ಸಾಕ್ಟ್ ನಿಮಗೆ ಬರ್ಗೂರ್ ಆದ್ಮೇಲೆ ನಾನು ಲೊಕೇಶನ್ ಪಿನ್ಪಾಯಿಂಟ್ ಮಾಡ್ತೀನಿ. ಚಟೇರಿ ಅಂತ ಊರು ಬರುತ್ತೆ, ವಿಲೇಜ್. ಅಲ್ಲಿ ನಿಮ್ಗೆ ಈ ತರ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಬೋದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ರೈಟ್ ಸೈಡ್ ಅಲ್ಲಿ ರೈಟ್ ಯೂಟರ್ನ್ ತಗೋಬೇಕು.
ರೈಟ್ ಯು ಟರ್ನ್ ತಗೊಂಡು ಇಲ್ಲಿ ಬಂದರೆ ದಿಸ್ ಇಸ್ ದ ಮೇಜರ್ ರೈಟ್ ಯು ಟರ್ನ್ ನೀವು ತಗೋಬೇಕು. ಸ್ವಲ್ಪ ಮುಂದೆ ಬರ್ತಾ ಇದ್ರೆ ಈ ಥರ ಎಲ್ಲ ಆಪೋಸಿಟ್ ಅಲ್ಲಿ ಬರ್ತಾರೆ. ಇಲ್ಲಿ ಸರ್ವಿಸ್ ರೋಡ್ ತಗೊಳ್ಳಿ ಗೈಸ್, ಸರ್ವಿಸ್ ರೋಡ್ ತಗೋಬೇಕು. ನಂಬರ್ಗೆ ಪುದುಪೇಟೆ ಹೋಗೋ ಜಾಗ ಅಂತ ಹೇಳಬೇಕು. ಸೊ ನೀವು ಫಸ್ಟ್ ಲೆಫ್ಟ್ ತಗೊಂಡ್ರೆ ಇಲ್ಲಿ ನೋಡ್ಬೋದು ಮಲ್ಲಪಲ್ಲಿ ಪುದುಪೇಟೆ, ಇದು ತಿರುಪತಿಗೆ ಹೋಗೋ ರೋಡು. ಇಲ್ಲಿಂದ 15 ಕಿಲೋಮೀಟರ್ ಇದೆ. ಓಕೆ, ಸೊ ತಿರುಪತಿಗೆ ಹೋಗ್ಬಿಟ್ಟು ಅಲ್ಲಿಂದ ಜವಾದ್ ಹಿಲ್ಸ್ಗೆ ಹೋಗ್ಬೋದು. ಹಿಯರ್ ಯು ಹ್ಯಾವ್ ಟು ಟೇಕ್ ರೈಟ್. ಸೊ ರೈಲ್ ಅಂಡರ್ ಪಾಸ್ ಆದ್ಮೇಲೆ ಇಲ್ಲಿ ನೀವು ರೈಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ನೀವು ಸಿಟಿಗೆ ಹೋಗ್ತೀರಾ, ತಿರುಪತೂರ್ ಸಿಟಿ, ತಿರುಪತೂರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ. ನಾವು ರೈಟ್ ತಗೋಬೇಕು. ನನಗೆ ತಿರುವಣ್ಣಾಮಲೈ ರೋಡ್ ಹೋಗ್ಬೇಕು ಅಲ್ವಾ, ಬೋರ್ಡ್ ಕಾಣಿಸ್ತಿದೆ, ಆ ತಿರುವಣ್ಣಾಮಲೈ ರೋಡ್, ತಿರುವಣ್ಣಾಮಲೈ ಸೇಲಂ ರೋಡ್, ಈಗ ಹೋಗ್ಬೋದು ಸೇಲಂ. ವಿ ಹ್ಯಾವ್ ಟು ಟೇಕ್ ಲೆಫ್ಟ್ ಹಿಯರ್. ಸೊ ಗೈಸ್, ನೀವು ತಿರುಪತೂರಿಂದ ಬಂದ್ರೆ ಇಲ್ಲಿ ತಣ್ಣೀರ್ ಪಂದಲ್ ಅಂತ ಸಿಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ತಣ್ಣೀರ್ ಪಂದಲ್ ಬೋರ್ಡ್, ಇಲ್ಲಿ ನೀವು ಲೆಫ್ಟ್ ತಗೋಬೇಕು. ಸೊ ಗೈಸ್, ರಾತ್ರಿ ಆಗೋಯ್ತು. ಇನ್ನ 20 ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ. ಹಿಲ್ ಸ್ಟೇಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬ ಇಲ್ಲೇ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಈಗ ನಾವು ಹಿಲ್ ಸ್ಟೇಷನ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ 14, 18, 28, 29, 46 ಒಂದೊಂದು ಊರಲ್ಲಿದೆ. ಈಗ ಪುದೂರ್ ನಾಡಿಗೆಲ್ಲ ಹೋಗ್ತಾ ಇರೋದಾ? ಪುದೂರ್ ನಾಡಿಗೆ. ಓಕೆ ಗೈಸ್, ನೈಸ್ ಜರ್ನಿ ಇನ್ ದ ಫಾರೆಸ್ಟ್. ಹೇಗಿದೆ ಹೇಳಿ. ಸೊ ಗೈಸ್, ನಮಸ್ಕಾರ ಗುರು. ಇದು ಲೊಕೇಶನ್ ಗುರು, ಸೀರಿಯಸ್ಲಿ ನೋ ವರ್ಡ್ಸ್. ನೋಡಿ, ಇದು ಹಿಲ್ ಸ್ಟೇಷನ್. ಇದು ಚಿಕ್ಕ ಊರು ಗುರು, ಅಂದಾಜು 60-70 ಮನೆ ಇರ್ಬೇಕಷ್ಟೇ. ಲೈಟಿಂಗ್ ಜಾಸ್ತಿ ಇದೆ ಅಷ್ಟೇ. ಒಂದು ಊರು ಊರು ಇದು ನಾವು ಸ್ಟೇ ಮಾಡೋ ಜಾಗ. ಹೊಸ ಎಕ್ಸ್ಪೀರಿಯನ್ಸ್. ಸೊ ನಮಸ್ಕಾರ, ಕೊನೆಗೂ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಗೈಸ್, ಒಂದು ಚಿಕ್ಕ ಮನೆ, ಓಕೆನಾ. ಪವರ್ ಇಲ್ಲ, ಕರೆಂಟ್ ಇಲ್ಲ,
ಸರಿ ಎರಡು ಒಂದೇ. ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಏನಂದರೆ ಪವರ್ ಇಲ್ಲ, ಪರವಾಗಿಲ್ಲ, ಇದಾದರೂ ಸಿಕ್ಕಿದೆ. ಇಲ್ಲಿ ಹೇಳ್ದಂಗೆ ರೆಸ್ಟೋರೆಂಟ್ ಇಲ್ಲ, ಹೋಟೆಲ್ ಇಲ್ಲ, ರಿಸಾರ್ಟ್ ಇಲ್ಲ, ಯಾವುದೂ ಇಲ್ಲ. ಸೊ ಏನು ಇಲ್ದಿರೋ ಜಾಗದಲ್ಲಿ ಇದು ಸಿಕ್ಕೋದು ದೊಡ್ಡ ವಿಷಯ. ಸೊ ಇದೇ ನಾವು ಇವತ್ತು ಇಲ್ಲಿಗೆ ಸ್ಟೇ ಮಾಡ್ತೀವಿ. ಚೆನ್ನಾಗಿದೆ. ಈಗೇನು ಕಾಣಿಸಲ್ಲ. ಈಗೇನಂದರೆ ಊಟ ತಂದಿದ್ದೀವಿ. ಆ್ಯಕ್ಚುಲಿ ಅಡುಗೆ ಮಾಡಬೇಕಂತ ಪ್ಲ್ಯಾನ್ ಇತ್ತು, ಆದರೆ ಈಗ ಟೈಮ್ ಆಗಿರೋದ್ರಿಂದ ಜಸ್ಟ್ ನಾವು ಸ್ನ್ಯಾಕ್ಸ್ ಸೈಡ್ ಡಿಶ್ ಮಾತ್ರ ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ. ಸರ್ ಅದು ಚಾಕು ಇಲ್ಲ, ಮಚ್ಚಿಟ್ಟು ಈರುಳ್ಳಿ ಕಟ್ ಮಾಡ್ತಾವ್ರೆ. ಸೊ ಇದಕ್ಕಾದರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಎಷ್ಟು ಕಷ್ಟಪಡ್ತೀವಿ ನಿಮಗೋಸ್ಕರ. ಈ ಲೊಕೇಶನಲ್ಲಿ ನಾವು ಸ್ನ್ಯಾಕ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಆಗಿದೆ, ಎಲ್ಲ ಆಗಿದೆ. ಓಕೆ ದೆನ್ ಗೈಸ್, ಸೊ ಗೈಸ್ ಚಪ್ಪಾಳೆ ಬರಲಿ. ಸ್ವಲ್ಪ ವೆಯ್ಟ್ಲೆಸ್ ಇದೆ, ಸ್ವಲ್ಪ ಹೀಟ್ ಆಗಲಿ. ಹಸಿಮೆಣಸಿನ್ಕಾಯಿ ತುಪ್ಪದ ಒಳಗೆ ಹಾಕಿದಾಯ್ತು. ಈಗ ಏನಿದ್ರು ಈರುಳ್ಳಿ ಹಾಕ್ಬೇಕು ಅಷ್ಟೆ. ಏನು ಮಾಡ್ತಿದ್ವಿ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇನ್ನು ಸೊ ಗೈಸ್ ಎಗ್ಸ್ ಬುರ್ಜಿ ರೆಡಿ ಆಗಿದೆ. Who's going to taste it and eat for today? ಅರೆ ಬಳಿಗ ನವೀನೆ ಕೊಡುங்க ಫುಲ್ அப்படியே ಫುಲ್ ಕೊಟ್ಟು. ಗೈಸ್ ಎಗ್ಸ್ ಬುರ್ಜಿ ಪ್ಲೇಟ್ಗೆ ಹೋಗ್ತಿದೆ, ಆಮೇಲೆ ಹೊಟ್ಟೆಗೆ ಹೋಗ್ತದೆ. 9 ಗಂಟೆಗೆ ಗುರು ಇಲ್ಲಿ ಸ್ಟೇಷನಲ್ಲಿ ಎಗ್ ಬುರ್ಜು. ಸ್ವಲ್ಪ ನೀರು ಹಾಕ್ಬಿಡಿ ಇಟ್ಬಿಡಪ್ಪ. ಫುಲ್ ಹಾಕಪ್ಪ. ಅವಮಾನ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ, ಉಪ್ಪು ಮಾತ್ರ ಸ್ವಲ್ಪ ಕಮ್ಮಿ. ಉಪ್ಪಿಲ್ಲ ಅಂದರೆ ಏನು ಚೆನ್ನಾಗಿಲ್ಲ. ಸೊ ಉಪ್ಪು ಹಾಕ್ತವ್ರೆ. ಎಗ್ ಬುರ್ಜಿನ ನಾವು ಟೇಸ್ಟ್ ಮಾಡ್ತೀವಿ. ಇಲ್ಲಿಗೆ ಸೈನ್ ಆಫ್ ಮಾಡ್ತೀನಿ. ಸೊ ಗೈಸ್, ನಿಮ್ಮ ಪಯಣ ಸರಣ್ ಜೊತೆ ಗುಡ್ ನೈಟ್.